ಫೈನಲಿ ಎಂಡಿಂಗ್ ದಿಸ್ 50 ಡೇಸ್. ಹಾಯ್ ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಆಜಿ ಗೌಡತಿ. ಹಾಯ್ ಎಲ್ಲರಿಗೂ, ನಾನು ಈ ವಿಡಿಯೋ ಮಾಡಿದ್ದು ಏನಕ್ಕೆ ಗೊತ್ತಾ, ಈ 90 ಡೇಸ್ ಚಾಲೆಂಜ್ನ ನಾನು ಮೇನ್ಲಿ ತೊಗೊಂಡಿದ್ದೆ. ಸೊ ನಾನು ಈ ಚಾಲೆಂಜ್ನ ಅಪ್ಲೋಡ್ ಮಾಡ್ತಾ ಇದ್ದೆ. ನಾನು ನನ್ನ ಡಯಟ್ನ ಸ್ಟ್ರಿಕ್ಟಾಗಿ ಮಾಡ್ತೀನಿ, ಯಾವುದೂ ಮೋಸ ಆಗೋಲ್ಲ. ಈ 90 ಡೇಸಲ್ಲಾದರೂ ನಾನು ಸಣ್ಣ ಆಗೋಣ ಅಂತ. ಸೆಕೆಂಡ್ ರೀಸನ್, ನಾನು ಯಾವಾಗಲೂ ಪೋಸ್ಟ್ ಮಾಡ್ತಿದ್ರೆ ಅಕೌಂಟ್ ಎಂಗೇಜಿಂಗ್ ಆಗಿರುತ್ತೆ, ವ್ಯೂಸ್ ಜಾಸ್ತಿ ಆಗುತ್ತೆ, ಫಾಲೋವರ್ಸ್ ಜಾಸ್ತಿ ಆಗುತ್ತೆ. ಯಾವುದೂ ಆಗಿಲ್ಲ ಗುರು. ಐ ಫೆಲ್ಟ್ ದಟ್ ಈ ಕಂಟೆಂಟ್ ಯಾಕೋ ನನಗೆ ವರ್ಕ್ ಆಗ್ತಾ ಇಲ್ಲ ಆ್ಯಂಡ್ ಇದನ್ನು ತುಂಬ ಬೇರೆ ರೀತಿಯಾಗಿ ತೊಗೊಂಡೋಗ್ಬೇಕು ಅಂತ. ಬಟ್ ಆ ಬೇರೆ ರೀತಿ ತೊಗೊಳ್ಳೋ ಅಷ್ಟೊತ್ತಿಗೆ ನನಗೆ 1 ತಿಂಗಳಲ್ಲಿ ಇನ್ನು ಕಾಲೇಜ್ ಎಂಡ್ ಆಗ್ತಿದೆ, ರಿಪೋರ್ಟ್ ಟು ಸಬ್ಮಿಷನ್. ಓ ಮೈ ಗಾಡ್. ಸೊ ಡೈಲಿ ಕೂತ್ಕೊಂಡು ನಾನು ಬ್ಲಾಗ್ಸ್ನ ಎಡಿಟ್ ಮಾಡಿ ನಿಜವಾಗ್ಲೂ ಟೈಮ್ ಆಗ್ತಿಲ್ಲ ಗುರು. ಹಂಗಂತ ನಾನು ಈ 90 ಡೇಸ್ ಚಾಲೆಂಜ್ನ ನಿಲ್ಲಿಸೋ ಅಂತ ಮಾತೇ ಇಲ್ಲ. ಸೊ ಅದಕ್ಕೆ ನಾನೇನು ಮಾಡ್ತಿದ್ದೀನಿ ಗೊತ್ತಾ, ವೀಕ್ಲಿ ರಿಪೋರ್ಟ್. ಈ ವೀಕ್ಲಿ ರಿಪೋರ್ಟ್ ಅಂದರೆ, ಸೊ ಈ ವೀಕ್ಲಿ ಏನೇನು ಆಗ್ತಿದೆ, ನನ್ನ ಫುಡ್ ಏನಿದೆ, ನನ್ನ ವೆಯ್ಟ್ ಲಾಸ್ ಆಗಿದೆ, ಏನಿದೆ ಪ್ರತಿಯೊಂದು ನಿಮಗೆ ಆದಷ್ಟು ಅಪ್ಡೇಟ್ ಮಾಡ್ತಾ ಇರ್ತೀನಿ. ಸೊ ದಟ್ ಈ 90 ಡೇಸ್ ಚಾಲೆಂಜ್ ಎಂಡ್ ಆಗೋಲ್ಲ. ಆ್ಯಂಡ್ ಈ ಚಾಲೆಂಜ್ ಎಂಡ್ ಆಗೋದು ಏಪ್ರಿಲ್ 29th. ರಿಮೆಂಬರ್ ದಟ್. ನಾನು ಇನ್ನೊಂದು ಖುಷಿ ವಿಚಾರ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಅಂತ ಹೇಳಿದ್ದೆ. ಆ ಖುಷಿ ವಿಚಾರ ಏನು ಗೊತ್ತಾ, ನನಗೆ ಕಡಿಮೆ ಫಾಲೋವರ್ಸ್ ಇದ್ದರೂ ನನಗೆ ತುಂಬ ಖುಷಿ ಆಗೋದು. ಐ ಗಾಟ್ ಸೋ ಮೆನಿ ಕ್ಯೂಟ್ DMs ಫ್ರಮ್ ಗರ್ಲ್ಸ್ ಸೇಯಿಂಗ್ ದಟ್ ನಿಮ್ಮ ವಿಡಿಯೋ ನನಗೆ ಕ್ವೈಟ್ ಇನ್ಸ್ಪಿರೇಷನ್ ಅನಿಸ್ತಿದೆ, ದ ಕಾನ್ಫಿಡೆನ್ಸ್ ಯು ಹ್ಯಾವ್. ಓ ಮೈ ಗಾಡ್, ಸಾಕು ಗುರು ಅಷ್ಟೇ.